ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾಡ್ತಿರೋದು ಪೊಟ್ಯಾಟೊ ಪೋಹ. ಇಟ್ಸ್ ವೆರಿ ಕ್ವಿಕ್, ಡಿಲಿಷಿಯಸ್ ಬ್ರೇಕ್ಫಾಸ್ಟ್ ಪ್ಯಾಕ್ಡ್ ವಿತ್ ಎನರ್ಜಿ, ಐರನ್, ಪೊಟ್ಯಾಷಿಯಮ್, ಫೈಬರ್ ಮತ್ತು ಎಸೆನ್ಷಿಯಲ್ ವೈಟಮಿನ್ಸ್ ಇದ್ರೊಳಗೆ ಇರ್ತೈತಿ. ಇದು ಟಮಿ ಫುಲ್ ಮಾಡಿತ್ತಂದ್ರೆ ಥ್ರೂ ಔಟ್ ಮಾರ್ನಿಂಗ್ ನಾವು ಆ್ಯಕ್ಟಿವ್ ಆಗಿರ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ಮೇಕಿಂಗ್ ಪೊಟ್ಯಾಟೊ ಪೋಹ. ಮತ್ತು ಇದು ಭಾಳ ಟೇಸ್ಟ್ಫುಲ್ ಆಗ್ಯದ ಮತ್ತು ಈಸಿ ಟು ಡೈಜೆಸ್ಟ್. ಇದನ್ನೆಲ್ಲ ನೀವು ವಿತಿನ್ 5 minutes ಒಳಗೆ ಮಾಡಬಹುದು. ಫಸ್ಟ್ ನೀವು ಪೋಹ ಕ್ಲೀನ್ ಮಾಡಿ ಅದನ್ನು ತೊಯಿಸ್ಬೇಕಾಗ್ತೈತಿ. ಕ್ಲೀನ್ ಮಾಡಾದ್ಮೇಲೆ ಒಂದು ಸ್ವಲ್ಪ ನೆನೆಬೇಕು, ಭಾಳಲ್ಲ, 1-2 minutes. ಆಮೇಲೆ ಅದ್ರದ್ದು ವಾಟ್ರ್ ಎಲ್ಲ ನಾವು ತೆಗಿಬೇಕಾಗ್ತೈತಿ. ಪ್ಯಾನ್ ಒಳಗೆ ನಾನು ಫಸ್ಟ್ ಆಯಿಲ್ ಹಾಕ್ಕೊಂಡೇನು. ಪೊಟ್ಯಾಟೊ ಪೋಹ ಇದು ಯಾಕೆ ಮಾಡಕತ್ತೇನೆ ಅಂತಂದ್ರಲ್ಲ, ಡೈಲಿ ಪೋಹ ಮಾಡಿದ್ರಾಗ ಅದ್ರಾಗ ಒಂದು ಸ್ವಲ್ಪ ಸ್ಪೆಷಲ್ ಆ್ಯಡ್ ಮಾಡಿದರೆ ಇಟ್ ವಿಲ್ ಬಿ ವೆರಿ ಡಿಫ್ರೆಂಟ್. ಈಗ ನಾವು ಪೀನಟ್ಸ್ ಆ್ಯಡ್ ಮಾಡಿದ್ದೀವಿ ಅಂತಂದ್ರಲ್ಲ ಮತ್ತು ಲೆಸ್ ಆಯಿಲ್ ಹಾಕಿದ್ವಿ ಅಂತಂದ್ರೆ ಏನಾಗ್ತೈತಿ, ಇದು ನಮಗೆ ಹೆಲ್ದಿ ಫ್ಯಾಟ್ ಕೊಡ್ತೈತಿ. ನಾವು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದೇನೆ ಆಯಿಲ್, ನೀವು ಸ್ವಲ್ಪ ಲೆಸ್ ಆಯಿಲ್ ಯೂಸ್ ಮಾಡಿ ಅಂತ ಹೇಳ್ತೇನೆ. ಮತ್ತು ಪೊಟ್ಯಾಟೊ ಮತ್ತು ಪೋಹ ಏನೈತಿದೆ ಕಾರ್ಬೋಹೈಡ್ರೇಟ್ ಕೊಡ್ತೈತಿ ನಮಗೆ. ಇದ್ರೊಳಗೆ ಪೊಟ್ಯಾಟೊ ಒಳಗೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಇದ್ರೊಳಗೆ ಪೋಹ ಒಳಗೆ ಐರನ್ ಇರ್ತೈತಿ. ಆಮೇಲೆ ಪೊಟ್ಯಾಟೊ ಮತ್ತು ಲೆಮನ್ ಒಳಗೆ ವಿಟಾಮಿನ್ ಸಿ ಇರ್ತೈತಿ. ಇದು ಪೊಟ್ಯಾಟೊ ಒಳಗಿನ ಪೊಟ್ಯಾಷಿಯಮ ನಮ್ಮ ಮಸಲ ಮತ್ತು ಹಾರ್ಟ್ ಫಂಕ್ಷನ್ ಮಾಡೋಕ್ಕೆ ಬೆಸ್ಟ್. ಸೊ ಫಸ್ಟ್ ನಾನು ಶೇಂಗಾ ಹಾಕಿದ್ನಿ. ಶೇಂಗಾ ಒಂಚೂರು ಅರ್ಧ ಇದಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿದ್ನಿ. ಆಮೇಲೆ ಪೊಟ್ಯಾಟೊ ಹಾಕಿದ್ನಿ. ಪೊಟ್ಯಾಟೊ ಸಣ್ಣ ಕಟ್ ಮಾಡಬೇಕಾಗ್ತೈತಿ. ಸಣ್ಣ ಕಟ್ ಮಾಡಿದ್ರಲ್ಲ ಕ್ವಿಕ್ಕಾಗಿ ಅದು ಕುಕ್ ಆಗ್ತೈತಿ. ಆಮೇಲೆ ನೆಕ್ಸ್ಟ್ ನಾನು ಚಿಲ್ಲಿ ಮತ್ತು ಕೊರಿಯಾಂಡ್ರ ಹಾಕಿದ್ನಿ. ಆಮೇಲೆ ಲಾಸ್ಟ್ ಆನಿಯನ್ ಹಾಕಿದ್ದೇನು. ಆನಿಯನ್ ಹಾಕಿದ ಮೇಲೆಲ್ಲ ಅದು ಜಲ್ದಿ ಮಿಕ್ಸಪ್ ಆಗ್ಬೇಕಂತ ಹೇಳಿ ನಾನು ಸ್ವಲ್ಪ ದೊಡ್ಡ ಉಳ್ಳಾಗಡ್ಡಿನ ಕಟ್ ಮಾಡಿದ್ದೇನೆ ಪೀಸಸ್. ಆಮೇಲೆ ಈಗ ನಾನು ಅದ್ರೊಳಗೆ ಸ್ವಲ್ಪ ಸಕ್ಕರೆ ಹಾಕ್ತೇನೆ. ಆಮೇಲೆ ಕೊರಿಯಾಂಡ್ರ್ ನಂಗೆ ಈಗ ಹಾಕಿದ್ರನ ಚಲೋ ಅನಿಸ್ತೈತಿ, ಅದೆಲ್ಲದ್ರೊಳಗೆ ಮಿಕ್ಸ್ ಆಗ್ತೈತಿ. ಬೇಕಂತಂದ್ರೆ ನೀವು ಮೇಲೂ ಹಾಕ್ಕೋಬೋದು. ಆಮೇಲೆ ಇದೆಲ್ಲ ಮಿಕ್ಸಪ್ ಆದಮೇಲೆಲ್ಲ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಮಿಕ್ಸಪ್ ಆದಮೇಲೆ ಇದ್ರೊಳಗೆ ನಾನು ಹಿಂಗೆ ಮತ್ತು ಏನಂತಂದ್ರೆ ಅರಿಶಿನ ಹಾಕ್ಕೊಂಡೇನು. ಇದೆಷ್ಟು ಕಲರ್ಫುಲ್ ಕಾಣಿಸ್ತದಲ್ಲ, ನಾವು ನೋಡಿದಾಗ ಏನೂ ತಿನ್ಬೇಕಂದ್ರೆ ಎಷ್ಟು ಕಲರ್ಫುಲ್ ಇರ್ತೈತಲ್ಲ, ನಮಗೆ ಅಷ್ಟು ಟೆಂಪ್ಟಿಂಗ್ ಅನ್ನಿಸ್ಬೇಕು, ನಮಗೆ ತಿನ್ಬೇಕಂತ ಅನ್ನಿಸ್ತೈತಿ. ಈಗ ನಾವು ಅವಲಕ್ಕಿ ಒಳಗನ ಇದು ಮಿಕ್ಸ್ ಮಾಡ್ಕೊಂಡೇನು ಸಾಲ್ಟ್, ಯಾಕಂತಂದ್ರೆ ಆಮೇಲೆ ಮಿಕ್ಸ್ ಮಾಡೋಕಿನ ಈಗ ಫಸ್ಟ್ ಮಿಕ್ಸ್ ಮಾಡಿದ್ರಲ್ಲ ಇಟ್ಸ್ ವೆರಿ ಈಸಿ. ಆಮೇಲೆ ಇದ್ರೊಳಗೆ ಬಿ ವಿಟಾಮಿನ್ ಇರ್ತೈತಿ. ಆಮೇಲೆ ಇದು ನಮಗೆ ಫುಡ್ಡನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡೋಕ್ಕೂ ಹೆಲ್ಪ್ ಮಾಡ್ತೈತಿ. ಆಮೇಲೆ ಈಗೆಲ್ಲನ ಹಾಕೊಂಡು ಅವಲಕ್ಕಿ. ಸೊ ಇದೇನು ವಿತಿನ್ 5 minutes ರೆಡಿ ಆಗೋ ಬ್ರೇಕ್ಫಾಸ್ಟ್. ಆಮೇಲೆ ಈಗ ನಾನು ಲೆಮನ್ ಹಾಕ್ಕೊಂಡೇನು. ಇದು ಡೈಜೆಸ್ಟ್ ಮಾಡೋಕ್ಕೂ ಹೆಲ್ಪ್ ಆಗ್ತೈತಿ. ಒಬ್ಬೊಬ್ಬರಿಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಇರೋರಿಗೆಲ್ಲ ಇದು ಒಂದು ಸ್ವಲ್ಪ ಜಾಸ್ತಿ ಅವಲಕ್ಕಿ ನೆನೆಬೇಕು ಮತ್ತು ಜಾಸ್ತಿ ಒಂದು ಸ್ವಲ್ಪ ಲೆಮನ್ ಹಾಕಬೇಕು. ಆಮೇಲೆ ನಂಗೆ ಸ್ವಲ್ಪ ಆಯಿಲ್ ಇನ್ನೂ ಸ್ವಲ್ಪ ಇದು ಅನಿಸಿತ್ತು, ಸೊ ಅದಕ್ಕೆ ಇನ್ನೂ ಸ್ವಲ್ಪ ಅದ್ರೊಳಗೆ ಅವಲಕ್ಕಿ ಆ್ಯಡ್ ಮಾಡಿದ್ದೀನಿ ನಾನು. ಪೋಹ ಏನೈತಲ್ಲ ಇದು ವೆರಿ ಈಸಿ ಮತ್ತು ಕ್ವಿಕ್ ರೆಡಿ ಆಗುವಂಥ ಬ್ರೇಕ್ಫಾಸ್ಟ್. ಸೊ ನೀವು ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ಹೇಳಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಂಜಾಯ್ ಪೊಟ್ಯಾಟೊ ವಿತ್ ಪೋಹ. ಥ್ಯಾಂಕ್ ಯು.